ಇಲ್ಲಿ ನೋಡ್ಬೋದು ಈ ಪಾರ್ಸಲ್ ನೋಡೋಕೆ ಚಿಕ್ಕದು ಪಾರ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಬಿದ್ದೋಯ್ತಾ ತೋರಿಸು. GTA 6 guys, GTA 6. Hey guys, welcome back to my YouTube channel. Guys, ಇವಾಗ ಒಂದು ಪಾರ್ಸಲ್ ತರಿಸಿದ್ದೀನಿ. ಸೊ ಏನಕ್ಕೆ ಅಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಈ ಪಾರ್ಸಲ್ ನೋಡೋಕೆ ಚಿಕ್ಕದು ಪಾರ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನು ಗೊತ್ತಾಯಿತು, ಇಲ್ಲಿ ಫುಲ್ಲು ಸ್ಟಿಕ್ರಿಂಗ್, ಇಲ್ಲಿ ಒಂದು ಸ್ಟಿಕ್ರಿಂಗ್ ಹಾಕ್ತೀನಿ ಫುಲ್ಲು GTA 6. ನೀನು ಈ ಥರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಯಾರು ಬಂದಿದ್ದಾರೆ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸೋದು. ಯಾರು ಬಂದಿರೋದು? ನಮ್ಮ ಅಕ್ಕ ಬಂದಿರೋ. ಅಷ್ಟೇನಾ? ಹೆಸರು ಸುಶೀಲಾ ಅಂತ. ಏಜ್ ಎಷ್ಟು? ಏಜ್ ಎಷ್ಟು ನಿಮ್ದು? 75 ವರ್ಷ. ಹಂಗೆ ಕಾಣೋದೇ ಇಲ್ಲ ಆಕ್ಚುಲಿ. 75 ತರ. ಯಾಕೆ ಇನ್ನ ಹಲ್ದಲ್ಲ ಬಿದ್ದು ಇದೆ ಯಾಕೆ ಕಾಣ್ತಾ ಹೇಳಿದ್ರು ಯಾರು ಅನ್ನಲ್ಲ 68 ಅಂತ. ನಿಮ್ಗೆ ನಿಮ್ಮ ಮುಂಗೆ ಹೇಳಲ್ಲ. ನಿಮಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಏನು ಸಂಜೀವ ಕರೆಕ್ಟ್ ಅಲ್ವಾ ಗೈಸ್? ನೀವು ಹೇಳಿ, ಕಾಣಿಸ್ತಾರ 75 ತರ? ಅಷ್ಟೇ 60-65 ತರ ಕಾಣ್ತೀರಾ ಅಷ್ಟೇ. ಲಿಪ್ಪಟ್ ಕೊಡಿ, ಲಿಪ್ಪಟ್ ಬೇಕಾ ಗೈಸ್? ಫುಲ್ಲು ದೊಡ್ಡ ಬಾಕ್ಸ್ ತಂದಿದ್ದಾರೆ. ಏಯ್ ಹೋಗ್, ನನಗಷ್ಟೇ. ಜರುಗು ತೋರ್ಸು ಫುಲ್ಲು ಬಾಕ್ಸ್ ಗೈಸ್. ನೋಡಿ ಫುಲ್ಲು ಹೈಡ್ ಮಾಡಿಟ್ಟಿದ್ದಾರೆ ನಮ್ಮಮ್ಮ, ಯಾರು ತೊಗೋಬಾರ್ದು ಅಂತ. ನಿನಗೂ ಬೇಕು? ಏನಕ್ಕೆ ನಿನಗೆ ಲಿಪ್ಪಟ್ಟು? ದೊಡ್ಡಮ್ಮ ಚಿಕ್ಕಪ್ಪ ಬಂದಿದ್ದಕ್ಕೆ ಎಲ್ಲರಿಗೂ ಒಂದೊಂದು. ಓದ್ಕೊಂಡು ನೀನು ಹೋಗಿ ಹೋಗು ಬೇಗ ತಗೋ. ಚೆನ್ನಾಗಿದ್ಯಾ? ಟೇಸ್ಟಿ. ಓದ್ಕೋ. ಅಲ್ಲಿ ಬಿದ್ದೋಯ್ತಾ? ತೋರ್ಸು, ಅಲ್ಲಿ ಬಿತ್ತಂತೆ ಗೈಸ್. ಇವಾಗ ಇದನ್ನ ಅನ್ಬಾಕ್ಸಿಂಗ್ ಮಾಡೋದ ತೋರಿಸ್ತೀನಿ. ಸ್ಟಿಕ್ಕರಿಂಗು A few moments later. ಗೈಸ್ ನೋಡಿ, ಸ್ಪೈಡರ್ಮ್ಯಾನ್ ಕ್ರೇಜಿ ಆಗಿದೆ. ಸ್ಪೈಡರ್ಮ್ಯಾನ್ ಅದು ನನ್ನ ಫ್ರೆಂಡು, ನನ್ನ ಕಲೀಗ್ದು ಆಫೀಸ್ ತೊಗೊಂಡೋಗ್ಬೇಕು. ಇದು ಬ್ಲ್ಯಾಕ್ ಪ್ಯಾಂಥರ್. ಇದು ಆಫೀಸ್ಗೆ ತೊಗೊಂಡೋಗ್ಬೇಕು ಗೈಸ್. ಅವನು ಬುಕ್ ಮಾಡುವಂದ, ಅದಕ್ಕೆ ಬುಕ್ ಮಾಡಿದೆ. ಹೇಗೋ ಬುಕ್ ಮಾಡ್ತಾಯಿದ್ನಲ್ಲ, ಇದು ಬ್ಲ್ಯಾಕ್ ಪ್ಯಾಂಥರು ಖತರ್ನಾಕಿದೆ. ಇದೂ ಏನಾದರೂ ನನಗೆ ಇಷ್ಟ ಆದರೆ ನಾನೇ ಹಾಕೋಗ್ಬಿಡ್ತೀನಿ ಇಲ್ಲೆಲ್ಲಾದರೂ. ಇದು ಸ್ಪೈಡರ್ಮ್ಯಾನ್ ಗೈಸ್. ನೋಡಿ ಇಲ್ಲೊಂದು ಸ್ಪೈಡರ್ಮ್ಯಾನ್ ಇದೆ. ಈ ಸ್ಪೈಡರ್ಮ್ಯಾನ್ ಬಂದ್ಬಿಟ್ಟು ಡೋರ್ಗೆ ಹಾಕೋಕ್ಕೆ. ಸೊ ಇದು ರಿವರ್ಸಲ್ಲಿ ಇರುತ್ತೆ. ನನಗೆ ಸಿಕ್ಕಾಬಿಟ್ಟು ಇಷ್ಟ ಆಯ್ತು ಆ್ಯಕ್ಚುಲಿ ಇದು. ಸೊ ಇದು 3 ಬರುತ್ತೆ, 3 ಪೀಸಸ್. ಹೆಂಗೆ ಗೊತ್ತಾ, ತೋರಿಸ್ತೀನಿ ನೋಡು ಗೈಸ್. ಇದು ಹಿಂಗೆ ಉಲ್ಟಾ ಹಾಕ್ಬೇಕು ಈ ಥರ. ಇದು ಈ ಥರ ಬರುತ್ತೆ. ನೋಡಿ ಈ ತರ ಬರೋದು ಗೈಸ್. ಇನ್ನೊಂದು ಹಿಂಗೆ ಲೈಟ್ ಎಲ್ಲ ಕಾಣ್ತೈತೆ. ಹಿಂಗ್ ಬರುತ್ತೆ. ಹೇಗಿದೆ? ಚೆನ್ನಾಗಿದೆ ಗೈಸ್. ಇವೆಲ್ಲ ಫಸ್ಟ್ ಎಲ್ಲಾ ಕಡೆ ಅಂಟಿಸ್ಬಿಟ್ಟು ಫೈನಲ್ ಆಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಮೇನ್ ಇರೋ ತೋರಿಸ್ಬೇಕು. ಮೇನ್ ಇದು GTA 5 ಇದೆ ಗೈಸ್. ಸಾರಿ, GTA 6 ಗೈಸ್. ಇದರಲ್ಲಿ GTA 6 ಅಲ್ಲಿ ಮೇನ್ ಒಂದು ಥ್ಯಾಂಕ್ ಯು ಲೆಟರ್ ಬಂದಿದೆ. ಅಂದ್ರೆ ಜಸ್ಟ್ ಒಂದು ಸ್ಕ್ಯಾನರ್ ತರ ಕೊಟ್ಟಿದ್ದಾರೆ. ಇಲ್ಲೊಂದು ನೋಟ್ ತರ ಇದೆ, ಟು ಬಿ ಕಂಟಿನ್ಯೂಡ್ ಅಂತ. ಇದು ಚೆನ್ನಾಗಿದೆ. ಸೊ ಇವೆಲ್ಲ ಅಂಟಿಸ್ಬೇಕು. ಇಲ್ಲಿ ಡಿಫ್ರೆಂಟ್ ಗೇಮ್ಸ್ ಇದೆ. ಸ್ಟ್ರೇ ಅನ್ನೋದೊಂದು ಗೇಮು, NFS ಹೀಟ್ ಅನ್ನೋದೊಂದು ಗೇಮು. ಇದು ಯಾವ್ದಿದು? ವಿಚರ್. ಎಷ್ಟೊಂದು ಜನ ಹೇಳಿದ್ದಾರೆ ಇದನ್ನು ಸಕ್ಕತ್ತಾಗಿದೆ ಗೇಮ್ ಅಂತ. ಸೊ ಬ್ಲ್ಯಾಕ್ ಮೆತ್ ಗೇಮ್, ಸೈಬರ್ ಪಂಕ್, PUBG,
GTA 6 ಗೈಸ್, GTA 6 ಅದರಲ್ಲಿ ದೊಡ್ಡದು ಬರುತ್ತೆ ಗೈಸ್. ಸೊ ಇದು ಯಾವ ಗೇಮ್ ಗುರು ಇದು, ಎಷ್ಟೊಂದು ಐಡಿಯಾ ಇಲ್ಲ. ಸೊ ಇಲ್ಲಿ ತುಂಬ ಇದೆ. ರೆಡ್ ಡೆಡ್ ರಿಡೆಂಪ್ಷನ್ ಗೈಸ್, ಆಡಿಯರ್ 2 ಕ್ರೇಜಿ. ಸೊ 5 ಅಲ್ಲ, ಅದು 6. ಡು ನಾಟ್ ಡಿಸ್ಟರ್ಬ್ ಮೀ ವೆನ್ ಐ ಆಮ್ ಪ್ಲೇಯಿಂಗ್, ಆಯಿತಾ? ನಿನಗೆ ಅದು ತರಿಸಿರೋದು. ನಾನು ಹಿಂಗೆ ಇರ್ತೀನಿ ಕೆಲವು ಟೈಮ್ ಆಡಬೇಕಾದ್ರೆ. ಗೋಸ್ಟ್ ಆಫ್ ಸುಶಿಮಾ ಗೈಸ್, ಕ್ರೇಜಿ. ಇದು ಕ್ರೇಜಿ, ಇದು ಯಾವ್ದು ಗುರು ಗೊತ್ತಿಲ್ಲ. ಇದು ಗೆಟ್ ಓವರ್ ಹೀಟಾ ಏನೋ ಗೊತ್ತಿಲ್ಲ ಇದನ್ನು. ಸೊ ಮೈನ್ ಕ್ರಾಫ್ಟ್, ಎಷ್ಟೊಂದು ಜನ ಹೇಳ್ತಾ ಇದ್ದೀರಾ ಮೈನ್ ಕ್ರಾಫ್ಟ್ ಆಡಿ ಅಂತ. GTA 6 5 ಅಲ್ಲ 6 ಅಸಾಸಿನ್ ಅನ್ಸತ್ತಿದು. ಓಕೆ, ಜರ್ಗು ಇವೆಲ್ಲ ಬೇಕು ನನಗೆ, ಇವೆಲ್ಲ ಹಾಕ್ಬೇಕು ನೋಡಿ. ಇದು ಮೈನು GTA 6ದು ಗೈಸ್. ಇದೇ ದೊಡ್ಡದಿರೋದು, ಇದೇ ಮೇನ್ ಅಟ್ರಾಕ್ಟ್ ಆಗೋದು ಗೈಸ್. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಇದು ಬರೀ ಗೇಮರ್ಸ್ಗೆ ಅಷ್ಟೇ ಗೊತ್ತಾಗುತ್ತೆ ಏನು ಫೀಲಿಂಗ್ ಅಂತ. ನೀನು ಇದೇನು ಏನು ಮಾಡ್ತಿದ್ಯಾ? ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಗೈಸ್ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಇವಾಗ ಪ್ರತಿಯೊಂದು ಐಟಮ್ ಕೂಡ ಎಲ್ಲೆಲ್ಲಿ ಸ್ಟಿಕ್ ಮಾಡಬೇಕಂತ ನೋಡಿಕೊಂಡು ಸ್ಟಿಕ್ ಮಾಡಿಬಿಡ್ತೀನಿ. ಆಮೇಲೆ ಫೈನಲ್ ರಿಸಲ್ಟ್ ತೋರಿಸ್ತೀನಿ, ಓಕೆನಾ? One eternity later. ಗೈಸ್ ಫುಲ್ಲು ಇವಾಗ ರೆಡಿ ಆಯಿತು. ಈ ಥರ ಕಾಣುತ್ತೆ ಸ್ಟಿಕ್ರಿಂಗು ಹಿಂದೆ. ಸೊ ಇಲ್ಲಿ ನಾನು ಗೇಮಿಂಗ್ ಆಡಬೇಕಾದ್ರೆ ಇಲ್ಲಿ ಕುತ್ಕೋತೀನಿ. ಸೊ ಹಿಂದೆ ಫುಲ್ಲು ಈ ಥರ ಒಂದು ಸ್ಟಿಕ್ರಿಂಗ್ ಕಾಣುತ್ತೆ. ಮತ್ತು ಇಲ್ಲಿ ಸ್ಪೈಡರ್ ಮ್ಯಾನ್ ಇರುತ್ತೆ. ಈ ಥರ ಒಂದು ಲೈಟ್ ಇಲ್ಲಿ ಯಾವಾಗಲೂ ಈ ಥರ ನೋಡಿ. ಸೊ ಯಾವಾಗಲೂ ಫೋಕಸ್ಡ್ ಆಗಿರುತ್ತೆ ಇಲ್ಲಿ GTA 6 ಅನ್ನೋದು. ಸ್ವಲ್ಪ ಕಡಿಮೆ ಮಾಡ್ತೀನಿ, ಸ್ವಲ್ಪ ಹಿಂದಕ್ಕೆ ಹೋದರೆ ನೀಟಾಗಿ ಇನ್ನೂ ಕಾಣುತ್ತೆ, ಯಾಕಂದರೆ ಆವಾಗ ರಿಫ್ಲೆಕ್ಷನ್ ಆಗೋಲ್ಲ ನೀಟಾಗೆ. ಸೊ ಇಲ್ಲಿ ನನ್ನ ಹತ್ರ ಇದೊಂದು ಲೈಟ್ ಇದೆ, ಅದು ನನ್ನ ಫೇಸ್ಗೆ ನೀಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಹೇಗೆ ಕಾಣುತ್ತಂತ ಒಂದು ಸತಿ ಕುತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಗೈಸ್. ನನ್ನ ರೂಮ್ನ ಫುಲ್ಲು ಗೇಮಿಂಗ್ ರೂಮ್ ಮಾಡಬೇಕಂತ. ಸೊ ಎಲ್ಲ ಒಂದೊಂದೇ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ನಾನು ಸೆಟಪ್ ಮಾಡೋಕ್ಕೆ ತುಂಬ ಟೈಮ್ ಆಯಿತು. ಇವಾಗ ಸ್ಟಿಕ್ಕರ್ಸ್ ಏನೇ ನಾನು ಪೇಸ್ಟ್ ಮಾಡಿದ್ರು ಇದು ಡಿಫ್ರೆಂಟ್ ಲೆವೆಲಲ್ಲಿ ಕಾಣಿಸ್ತಿದೆ. ಯಾವಾಗಲೂ ಪ್ಲೇನ್ ಕಾಣಿಸೋದು, ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಗೇಮಿಂಗ್ ಚೇರ್ ತರಿಸ್ಬೇಕು. ಇವಾಗ ಸದ್ಯಕ್ಕೆ ಸಾಕು, ಹೋಗ್ತಾ ಹೋಗ್ತಾ ಸ್ವಲ್ಪ ಎಲ್ಲ ಚೇಂಜ್ ಮಾಡೋಣ. ಎಲ್ಲ ಒಂದೇ ಸತಿ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದು ನನ್ನ ಸೆಟಪ್ ಒಂದು ಭಾಗ, ಇದನ್ನು ಕಂಪ್ಲೀಟ್ ಆಯಿತು. ನನಗೆ ಇವಾಗ ಸ್ವಲ್ಪ ನೆಮ್ಮದಿ ಅನಿಸ್ತಿದೆ. ಇನ್ನೂ ತುಂಬ ಬರೋದಿದೆ ಗೈಸ್, ಇನ್ನೂ ತುಂಬ ಬರೋದಿದೆ. ಇದು ಜಸ್ಟ್ ಬಿಗಿನಿಂಗ್. ಸೊ ನೀವು ಯಾರೆಲ್ಲ ನನ್ನ ಗೇಮಿಂಗ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಚಾನಲ್ ಲಿಂಕ್ ಬಂದ್ಬಿಟ್ಟು ನನ್ನ ಬಯೋಲಿರುತ್ತೆ. ಇದು ವ್ಲಾಗಿಂಗ್ ಚಾನಲ್ ಗೈಸ್, ಇದು ವ್ಲಾಗಿಂಗ್ ಚಾನಲ್. ನನ್ನ ಬಯೋ ಹೋಗಿ ಅಂದರೆ ನನ್ನ ಪ್ರೊಫೈಲಲ್ಲಿ, ಇಲ್ಲಾಂತ ಬಯೋಲ್ಲಿ ಏನಾದರೂ ಇಲ್ಲ ಅಂದರೆ ನೀವು ಏನು ತಲೆ ಕೆಡಿಸ್ಕೊಬೇಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇಲ್ಲಾಂದರೆ ಕನ್ಸೋಲ್ ಕನ್ನಡಿಗ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ನನ್ನ ಫೋಟೋ ಸಮೇತ ನಿಮಗೆ ಚಾನಲ್ ತೋರಿಸುತ್ತೆ. ಈವನ್ ಕನ್ಸೋಲ್ ಕನ್ನಡಿಗ ನೀವು ಫೇಸ್ಬುಕ್ ಹೋಗಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ಗೆ ಹೋಗಿ, ಯೂಟ್ಯೂಬ್ ಹೋಗಿ, ಎಲ್ಲ ಒಂದೇ ಇದೆ ಗೈಸ್. ಸೊ ಯಾವುದು ಅಫಿಷಿಯಲ್ ಇದೆಯೋ ಅದನ್ನು ಮಾತ್ರ ಫಾಲೋ ಮಾಡಿ, ಯಾವುದ್ಯಾವುದೋ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡೋ ಸಮಯ ಬಂದಿದೆ. ಮನೆ ಫುಲ್ಲು ಗಲೀಜಾಗಿದೆ. ನಾವು ಅಮ್ಮ ನೋಡಿದ್ರೆ ಉಗಿತಾರೆ ಥುಪು ಅಂತ. ಸೊ ಇದು ಒಂದು ಔಟ್ಕಮ್ ಬರೋಕ್ಕೆ ನಾನು ಇಷ್ಟು ದಿನ ಕಾಯ್ತಿದ್ದೆ. ಇವಾಗ ಸ್ವಲ್ಪ ನನಗೆ ಚೆನ್ನಾಗಿ ಅನಿಸ್ತಿದೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.